Hi, welcome to Yo-Yo Kannada. Garuda Express, an international courier service. ಶಿವರಾಜ್ ಕುಮಾರ್ ಅಭಿನಯದ ಬಂಗಾರ್ ಸನ್ ಆಫ್ ಬಂಗಾರದ ಮನುಷ್ಯ ಚಿತ್ರವನ್ನ ಮಾಜಿ ಪ್ರಧಾನಿ ಮಣ್ಣಿನ ಮಗ ದೇವೇಗೌಡರು ಕಣ್ತುಂಬಿಕೊಂಡಿದ್ದಾರೆ. ಬಂಗಾರ ಸನ್ ಆಫ್ ಬಂಗಾರದ ಮನುಷ್ಯ ಸಿನಿಮಾ ಅನ್ನದಾತ ರೈತರ ಕಥೆಯನ್ನ ಹೊಂದಿದ್ದು, ಇದೇ ಕಾರಣದಿಂದ ದೇವೇಗೌಡರು ಈ ಸಿನಿಮಾವನ್ನ ನೋಡೋದಕ್ಕೆ ಹೋಗಿದ್ರು. ಅಭಿಮಾನಿಗಳೇನೋ ಶಿವಣ್ಣನ ಸಿನಿಮಾ ಸೂಪರ್ ಅಂತ ಹೇಳಿದ್ರು, ಆದ್ರೆ ದೇವೇಗೌಡರು ಚಿತ್ರದ ಬಗ್ಗೆ ಏನ್ ಹೇಳಬಹುದು ಎಂಬುದು ಎಲ್ಲರ ಕುತೂಹಲಕ್ಕೆ ಕಾರಣವಾಗಿತ್ತು. ಬಂಗಾರ ಸನ್ ಆಫ್ ಬಂಗಾರದ ಮನುಷ್ಯ ಸಿನಿಮಾ ನೋಡಿ ಬಂದ ದೇವೇಗೌಡರು ಚಿತ್ರದ ಬಗ್ಗೆ ಕೊಟ್ಟ ರಿವ್ಯೂ ಇಲ್ಲಿದೆ. ಶಿವರಾಜ್ ಕುಮಾರ್ ಅಭಿನಯ ಅತ್ಯುತ್ತಮವಾಗಿದೆ. ಅವರು ತಂದೆಗೆ ತಕ್ಕ ಮಗ ಎನ್ನುವುದನ್ನ ಸಾಬೀತು ಮಾಡಿದ್ದಾರೆ. ಸಿನಿಮಾದಲ್ಲಿ ರೈತರ ಕಷ್ಟ ಏನು ಎನ್ನುವುದನ್ನ ಸುಂದರವಾಗಿ ಚಿತ್ರೀಕರಿಸಿದ್ದಾರೆ. ಕಥೆ ನಿರ್ದೇಶನ ಚೆನ್ನಾಗಿದೆ. ಎಲ್ಲಾ ಕಲಾವಿದರ ಅಭಿನಯ ಸೊಗಸಾಗಿದೆ. ಶಿವರಾಜ್ ಕುಮಾರ್ ಬೆಸ್ಟ್ ಆಕ್ಟಿಂಗ್ ಮಾಡಿದ್ದಾರೆ. ಇಂತಹ ಸಿನಿಮಾಗಳು ಬಂದಾಗ ನಾನು ಮಿಸ್ ಮಾಡದೆ ನೋಡಿ ರೈತರ ವಿಷಯಗಳ ಬಗ್ಗೆ ಗಮನ ಹರಿಸುತ್ತೇನೆ. ಜೊತೆಗೆ ರಾತ್ರಿ 12 ಗಂಟೆವರೆಗೆ ಟಿವಿ ನೋಡಿ ರೈತರ ಸಮಸ್ಯೆ ತಿಳಿದುಕೊಳ್ಳುತ್ತಾ ಇರುತ್ತೇನೆ. ರೈತರನ್ನ ಮರೆತ ಯಾವ ಸರ್ಕಾರವೂ ದೇಶದಲ್ಲಿ ಉಳಿಯೋದಿಲ್ಲ. ವಿದ್ಯಾರ್ಥಿ ಮತ್ತು ರೈತರನ್ನ ಎದುರು ಹಾಕಿಕೊಂಡ ಸರ್ಕಾರ ಎಲ್ಲಿಯೂ ಇರಲು ಸಾಧ್ಯವಿಲ್ಲ. ಬಂಗಾರ ಸನ್ ಆಫ್ ಬಂಗಾರದ ಮನುಷ್ಯ ಸಿನಿಮಾ ಎಲ್ಲ ರಾಜಕಾರಣಿಗಳಿಗೆ ನೀತಿ ಪಾಠವನ್ನ ಹೇಳಿದೆ. ದೇವೇಗೌಡರು ಸಿನಿಮಾಗೆ ಎಷ್ಟು ಸ್ಟಾರ್ ಕೊಟ್ರು ಅಂತ ಬಾಯಿ ಬಿಟ್ಟು ಹೇಳಿಲ್ಲ. ಅವರ ಮಾತು ಕೇಳಿದರೆ ಚಿತ್ರಕ್ಕೆ 5 ಸ್ಟಾರ್ ಕೊಟ್ಟಿದ್ದಾರೆ ಎನ್ನುವುದು ಪಕ್ಕ. If you like this video, ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.